ಚಿಕ್ಕಜಾಜೂರು ಯೋಜನಾ ಕಚೇರಿ ವ್ಯಾಪ್ತಿಯ ಚಿತ್ರಹಳ್ಳಿ ವಲಯದ ತೊಡರನಾಳು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕಜಾಜೂರು ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ತೊಡರ್ನಾಳ್ ಇವರ ವತಿಯಿಂದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಹುಚ್ಚರಾಯನ ಗೋಕಟ್ಟೆ ಕೆರೆ ಹಸ್ತಾಂತರ ಕಾರ್ಯಕ್ರಮ ಮಾಡಲಾಗಿದೆ. ಕೆರೆ ನಾಮಫಲಕ ಅನಾವರಣವನ್ನು ಡಾಕ್ಟರ್ ಎನ್.ಜೆ. ದೇವರಾಜ್ ರೆಡ್ಡಿ ಅಂತರ್ಜಲ ಹಾಗೂ ಮಳೆನೀರು ಕೊಯ್ಲು ತಜ್ಞರು ಚಿತ್ರದುರ್ಗ ಅವರು ನೆರವೇರಿಸಿ ಮಾತನಾಡಿದರು. ಭೂಮಿಯಲ್ಲಿ ಶುದ್ಧ ನೀರಿನ ಪ್ರಮಾಣ ಇರುವುದೇ 1% ಮಳೆ ನೀರಿನ ಸಮರ್ಪಕ ಬಳಕೆಯನ್ನ ನಮ್ಮ ರೈತರು ಕಲಿಯಬೇಕು. ಹೊಲದಲ್ಲಿ ಬದು ನಿರ್ಮಾಣ ಮನೆಗಳಲ್ಲಿ ಮಳೆ ಕೊಯ್ಲು ವಿಧಾನ ಅಳವಡಿಸಿಕೊಳ್ಳಬೇಕು. ಕೊಳವೆ ಬಾವಿಗಳಿಗೆ ಮಳೆ ನೀರು ಮರುಪೂರ್ಣ ವ್ಯವಸ್ಥೆ ಮಾಡಿಕೊಂಡ್ರೆ ಶುದ್ಧ ನೀರಿನ ಸಂಗ್ರಹ ಹೆಚ್ಚಿಸಿ ಸಸ್ಯ ಜೀವ ಜಂತುಗಳಿಗೆ ಆರೋಗ್ಯಕರ ನೀರು ಒದಗಿಸಬಹುದು. ಇಂದು ಹಳ್ಳಿಗಳ ರೈತರ ಜೀವನಾಡಿ ಕೆರೆಗಳ ಉಳೆತ್ತುವ ಅವುಗಳ ನೀರಿನ ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸುವ ಕೆಲಸವನ್ನ ಸರ್ಕಾರದ ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಎಸ್ಎಸ್ ಬಸವರಾಜು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಕಾರ ನೀಡಿದ್ದಾರೆ. ಕೆರೆ ಹಸ್ತಾಂತರ ಮಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶುದ್ಧ ಗಂಗಾ ಕೆರೆ ವಿಭಾಗದ ನಿರ್ದೇಶಕರು ಆದ ಶ್ರೀ ಶಿವಾನಂದ ಆಚಾರ್ಯರು ಸತ್ಯನಾರಾಯಣ ಪೂಜೆ ಅನುಷ್ಠಾನ ಜನರಲ್ಲಿ ಧಾರ್ಮಿಕತೆ, ಸತ್ಯ, ನ್ಯಾಯ ನೀತಿ ಬೆಳೆಸುವುದಾಗಿದೆ. ಒಳಿತು ಮಾಡುವುದೇ ಧರ್ಮ, ಕೆಡುಕಿಗೆ ಮನ ಕೊಡುವುದೇ ಅಧರ್ಮ. ಮಳೆ ಬೆಳೆ ಕಾಲಕಾಲಕ್ಕೆ ಆಗಿ ಸಮೃದ್ಧ ಬದುಕು ನಮ್ಮ ರೈತರದ್ದಾಗಲು ಕೆರೆಗಳ ಅಭಿವೃದ್ಧಿ ಮಾಡಬೇಕು. ಧರ್ಮಸ್ಥಳ ಸಂಸ್ಥೆ ಧಾರ್ಮಿಕ ಆಚರಣೆಗಳ ಜೊತೆಗೆ ರೈತರಿಗೆ, ಮಹಿಳೆಯರಿಗೆ ಅನುಕೂಲವಾಗುವ ಯೋಜನೆಗಳಿಂದ ಅವರ ಬದುಕು ಉನ್ನತಿಯಾಗಲು ನೆರವಾಗುತ್ತಾ ಇದೆ. ಉನ್ನತ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನ ನೀಡಿ ಸಹಾಯ ಮಾಡ್ತಾ ಇದೆ. ಕಾವಂದಾರದ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಅಮ್ಮನವರು ಸ್ವಸಹಾಯ ಸಂಘದ ಪೂರ್ಣ ಹಣವನ್ನು ಗ್ರಾಮಗಳ ಅಭಿವೃದ್ಧಿಗೆ ಬಳಕೆ ಮಾಡ್ತಾ ಇದ್ದಾರೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಟಿ ನೂಲೇನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀ ಮತಿ ಕಾಂತಮ್ಮ ನಾಗರಾಜ್, ಶ್ರೀ ದಿನೇಶ್ ಪೂಜಾರಿ, ಜಿಲ್ಲಾ ನಿರ್ದೇಶಕರು ಚಿತ್ರದುರ್ಗ, ಶ್ರೀ ಟಿಪಿ ಉಮೇಶ್ ಶಿಕ್ಷಕರು ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಗ್ರಾಮ ಪಂಚಾಯತ್ ಸದಸ್ಯರು ಆದ ಕೃಷ್ಣಪ್ಪ, ಶ್ರೀಮತಿ ಕಮಲಮ್ಮ ನಾಗರಾಜ್, ಚಿತ್ರಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀ ಕಾಂತರಾಜ್, ಗೌರವಾಧ್ಯಕ್ಷರು ಆದ ಶ್ರೀ ಕುಮಾರಸ್ವಾಮಿ, ಶ್ರೀ ವಸಂತ ಎಸ್, ಯೋಜನಾಧಿಕಾರಿಗಳು, ಚಿಕ್ಕಜಾಜೂರು ಕೆರೆ ಅಭಿಯಂತರು ಆದ ಶ್ರೀ ಹರೀಶ್ ನಾಯಕ್, ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಗ್ರಾಮದ ಸ್ವಸಹಾಯ ಸಂಘಗಳ ಸದಸ್ಯರು, ರೈತ ಮಹಿಳೆಯರು ಉಪಸ್ಥಿತರಿದ್ದರು. ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಇಲ್ಲಿ ನೋಡಿ ಸರ್ ಒಂಚೂರು ಮುಂದೆ ಬರ್ರಿ. ಹಾಕಿ ಅಂಕಲ್ ಇನ್ನೊಂದ್ಸಲ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗ. ಇವತ್ತು ಶ್ರೀ ಕ್ಷೇತ್ರದಿಂದ ತೊಡನಾಳು ಗ್ರಾಮದ ಕೆರೆಯ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು. ಇವತ್ತು ತೊಡನಾಳು ಅನ್ನೋ ಒಂದು ಊರು 1,500ಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನು ಹೊಂದಿದೆ. ದಿನನಿತ್ಯ ಲಕ್ಷಾಂತರ ಲೀಟರ್ ನೀರನ್ನ ತೆಗಿತಾ ಇದ್ದೀವಿ. ನೀರು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಭೂಮಿಯಿಂದ ತೆಗಿತಾ ಹೋಗ್ತಾ ಇದ್ದೀವಿ. ಈಗ ಈ ಊರಿಗೆ 3 ಕೆರೆ ಕಟ್ಟೆ ಗೋಕಟ್ಟೆಗಳಿದೆ. 3 ದಿಕ್ಕಲ್ಲಿ 3 ಕೆರೆಗಳಿದೆ. ಈ ಕ್ಷೇತ್ರದಿಂದ ಮಾಡಿರ್ತಕ್ಕಂಥ ಕೆರೆಯ ಅಭಿವೃದ್ಧಿ ಕೆಲಸ ಇದೆಯಲ್ಲ, ಇವತ್ತು ನಮಗೊಂದು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ತುಂಬಿದೆ. ಈ ಥರ ಪ್ರತಿ ವರ್ಷ ನಾವು ಕೋಟ್ಯಾಂತರ ಲೀಟರ್ ನೀರನ್ನ ಸಂಗ್ರಹಿಸಿ ಭೂಮಿಗೆ ಇಂಗಿಸೋದ್ರಿಂದ ಒಂದು ಕಡೆ ರೈತರಿಗೆ ನೇರವಾಗಿ ಅಂತರ್ಜಲದ ರೂಪದಲ್ಲಿ ಸಿಗುತ್ತೆ, ಇನ್ನೊಂದು ಕಡೆ ನಮ್ಮಲ್ಲಿರುವಂಥ ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರಿನ ಒಂದು ತಾಣಗಳು ಬೇಕಲ್ಲ, ಅಂಥ ಒಂದು ವಿಶೇಷವಾದ ಕೆಲಸ ಆಗಿದೆ. ನಾನು ಧನ್ಯವಾದಗಳನ್ನ ಶ್ರೀ ಕ್ಷೇತ್ರದ
ವೀರೇಂದ್ರ ಹೆಗ್ಗಡೆ ಅವರಿಗೆ, ಅಮ್ಮನವ್ರಿಗೆ ಎಲ್ಲರಿಗೂ ಸಲ್ಲಿಸ್ತೇನೆ. ಮತ್ತು ಈ ಒಂದು ಗ್ರಾಮದಲ್ಲಿ ಇಂಥ ಒಂದು ಕೆಲಸ ಕ್ಷೇತ್ರದವ್ರು ಕೊಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಅವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅಂತಂದರೆ ಈ ಒಂದು ಮಾಡಲ್ಲೇ ಸಾಕ್ಷಿ ಅಂತ ಹೇಳ್ಬೋದು. ಅಂಥ ಒಂದು ಧಾರ್ಮಿಕವಾಗಿ ಎಲ್ಲ ಜನಾಂಗದವರು ಒಂದು ಶಾಂತಿಯ ತೋಟ ಅಂತ ಹೇಳ್ಬೋದು. ಅಂತ ಅಷ್ಟು ಚೆನ್ನಾಗಿ ಇದು ಕೆಲಸ ಆಗ್ತಾಯಿದೆ. ನಿಜಕ್ಕೂ ಒಂದು ಶ್ಲಾಘನೀಯವಾದಂಥ ಕೆಲಸ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ನನ್ನ ಹೆಸರು ಶಿವಾನಂದಾಚಾರ್ಯ ಅಂತ ಹೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ಶುದ್ಧಗಂಗಾ ಮತ್ತು ಕೆರೆ ವಿಭಾಗದ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾವು ನಮ್ಮ ಹೊಳಲ್ಕೆರೆಯ ತೊಡರ್ನಾಳ ಗ್ರಾಮದಲ್ಲಿ ಹುಚ್ಚರಾಯನ ಕೆರೆಯ ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಜಲ ಸಂರಕ್ಷಣೆ ನಮ್ಮೆಲ್ಲರ ಹಕ್ಕು, ಅದನ್ನು ನಮ್ಮ ಜೀವ ಸಂಕುಲ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಇವುಗಳ ಉಳಿವಿಗೆ ಈ ನೀರೇ ಅಥವಾ ಕೆರೆಯೇ ಭಾಳ ಮುಖ್ಯವಾಗಿರುವುದರಿಂದ ಇದು ಕೆರೆಯ ಒಂದು ಪುನಶ್ಚೇತನವನ್ನು ಗ್ರಾಮದ ಮತ್ತು ಆ ಊರಿನ ಜನರ ಸಂಘಟನೆಯ ಸಹಭಾಗಿತ್ವದೊಂದಿಗೆ ಇವತ್ತು ಮಾಡಿ ತೋರಿಸ್ಬೋದು ಎಂಬುದಾಗಿ ಒಂದು ಮಾದರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತೋರಿಸಿಕೊಟ್ಟಿದ್ದೇವೆ. ಸುಮಾರು 795 ಕೆರೆಗಳನ್ನು ಇದುವರೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ರೈತರ ಸಹಭಾಗಿತ್ವದೊಂದಿಗೆ ಪುನಶ್ಚೇತನಗೊಳಿಸಲಾಗಿದೆ. ಈ ಬಗ್ಗೆ ಧರ್ಮಸ್ಥಳದಿಂದ ಇದುವರೆಗೆ ಸುಮಾರು 55 ಕೋಟಿಗೂ ಮೀರಿ ಅನುದಾನವನ್ನು ಈ ಒಂದು ಕೆರೆ ಕಾಮಗಾರಿಗಳಿಗೆ ನೀಡಲಾಗಿದೆ. ಇಲ್ಲಿ ಏನು ನಾವು ಹುಚ್ಚರಾಯ ಕೆರೆಯಲ್ಲಿದೆ, ಇಲ್ಲಿ ಧರ್ಮಸ್ಥಳದಿಂದ 7 ಲಕ್ಷದಲ್ಲಿ ಮತ್ತು ಇಲ್ಲಿಯ ಸ್ಥಳೀಯ ಸಹಕಾರದೊಂದಿಗೆ ಇಷ್ಟು ದೊಡ್ಡ ಕೆರೆಯ ಪುನಶ್ಚೇತನ ಆಗಿದೆ. ಇದಕ್ಕೆ ಭಾಳ ಮುಖ್ಯ ಕಾರಣ ಏನಂದರೆ ಸಹಭಾಗಿತ್ವ, ಏನಂದರೆ ಗ್ರಾಮದ ಅಗತ್ಯತೆಗಳು ಏನಿದೆ ಇದನ್ನು ಎಲ್ಲರೂ ಸೇರಿ ಮಾಡಿದರೆ ಆಗತ್ತೆ ಎಂಬುದಕ್ಕೆ ಒಂದು ಉದಾಹರಣೆ ಈ ಒಂದು ಕೆರೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಸರ್ಕಾರ ಮಾಡಿದರೆ ಅವರ ಪ್ರಕಾರವೇ ಆಗ್ತಾ ಹೋಗುವಂಥದ್ದು ನಾವು ನೋಡಿದ್ದೇವೆ. ಜನರ ಸಪೋರ್ಟ್ ಸಿಗೋದಿಲ್ಲ. ಎಲ್ಲಿ ಜನರ ಸಪೋರ್ಟು ಸರ್ಕಾರದ ಕಾರ್ಯಕ್ರಮಕ್ಕಾಗಲಿ ಅಥವಾ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗಾಗಲಿ ಸಿಕ್ಕಿದಾಗ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿ ತೋರಿಸ್ಬೋದು ಎಂಬುದಕ್ಕೆ ಈ ಒಂದು ಕೆರೆ ಕಾಮಗಾರಿ ಒಂದು ದೊಡ್ಡ ಉದಾಹರಣೆ ಅಂತ ಹೇಳೋದನ್ನು ನಾನು ಹೇಳಬಯಸ್ತೇನೆ. ಸಕಲ ವಿತರಣೆ ಮಾಡ್ತಾ ಇದ್ದು 35 ಫಲಾನುಭವಿಗಳಿಗೆ ಮಾಶಾಸನ ವಿತರಣೆ ನಡೀತಾ ಇದೆ. ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ 19 ದೇವಸ್ಥಾನಗಳಿಗೆ 31 ಲಕ್ಷ ರೂಪಾಯಿಯ ಅನುದಾನವನ್ನು ಈವರೆಗೆ ಯೋಜನಾ ಕಚೇರಿ ಉದ್ಘಾಟನೆ ಆದ ದಿನದಿಂದ ನೀಡಲಾಗ್ತಾ ಇದೆ. ಇದರಲ್ಲಿ ಚಿಕ್ಕಜಾಜೂರು ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ 6 ವಲಯಗಳಿದ್ದು ಚಿತ್ರಹಳ್ಳಿ ವಲಯವು ಕೂಡ ಒಂದು. ಚಿತ್ರಹಳ್ಳಿ 2012ರಿಂದ ಈವರೆಗೆ ಸರ್ವಶ್ರೇಷ್ಠ ಸಾಧನೆಯೊಂದಿಗೆ ಅತ್ಯುತ್ತಮ ವಲಯಗಳಾಗಿ ಗುರುತಿಸಿಕೊಂಡು ಬಂದಿರುವಂಥದ್ದು ಹೆಮ್ಮೆಯ ವಿಷಯ. ಅಂದರೆ ಇದು ನಿಮಗೆ ಸಂದಂಥ ಒಂದು ಗೌರವ ಅಂತೇಳಿ ಹೇಳ್ಬೋದು. ಈ ಒಂದು ವಲಯ ವ್ಯಾಪ್ತಿಯಲ್ಲಿ ತೊಡರ್ನಾಳ್ ಗ್ರಾಮಸ್ಥರ ಸರ್ವ ಸದಸ್ಯರ ಅಪೇಕ್ಷೆ ಮೇರೆಗೆ ಹಾಗೂ ಸಹಕಾರದೊಂದಿಗೆ ಹುಚ್ಚರಾಯನ ಗೋಕಟ್ಟೆ ಕೆರೆ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದು ಇವತ್ತು ಅದರ ಹಸ್ತಾಂತರ ಕಾರ್ಯಕ್ರಮದ ಅಂಗವಾಗಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಬಸವರಾಜ್ SS ಅಧ್ಯಕ್ಷರು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ತೊಡರ್ನಾಳ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಕಾಂತಮ್ಮ ನಾಗರಾಜ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಕೆರೆ ನಾಮಫಲಕ ಅನಾವರಣ ಹಾಗೂ ಬಾಗಿನ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆರೆ ಹಸ್ತಾಂತರವನ್ನು ಸಮಿತಿ ಹಾಗೂ ಗ್ರಾಮ ಪಂಚಾಯತ್ಗೆ ಹಸ್ತಾಂತರ ಮಾಡಲಿಕ್ಕೆ ಹಾಗೂ ನಮ್ಮೆಲ್ಲರಿಗೂ ಕೂಡ ಮಾಹಿತಿ ಮಾರ್ಗದರ್ಶನ ನೀಡಲಿಕ್ಕೆ ಆಗಮಿಸಿರುವಂಥ ಕೇಂದ್ರ ಕಚೇರಿ ಧರ್ಮಸ್ಥಳದ ಶುದ್ಧಗಂಗಾ ಹಾಗೂ ಕೆರೆ ವಿಭಾಗದ ಮಾನ್ಯ ನಿರ್ದೇಶಕರು ಶ್ರೀ ಶಿವಾನಂದ ಆಚಾರ್ಯ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕೆರೆ ನಾಮಫಲಕ ಅನಾವರಣ ಮಾಡಿ ಇದೀಗ ಮುಖ್ಯ ಅತಿಥಿಗಳಾಗಿ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಡಾಕ್ಟರ್ MJ ದೇವರಾಜ್ ರೆಡ್ಡಿ, ಅಂತರ್ಜಲ ಹಾಗೂ ಮಳೆ ನೀರು ಕೊಯ್ಲು ತಜ್ಞರು, ಚಿತ್ರದುರ್ಗ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಚಿತ್ರದುರ್ಗ ಜಿಲ್ಲೆಯ ಮಾನ್ಯ ಜಿಲ್ಲಾ ನಿರ್ದೇಶಕರು ಶ್ರೀ ದಿನೇಶ್ ಪೂಜಾರಿ ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಇನ್ನೋರ್ವ ಅತಿಥಿಗಳು ಶಿಕ್ಷಕರು ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ತೊಡರ್ನಾಳ್ ಗ್ರಾಮದ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಶ್ರೀ TP ಉಮೇಶ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಚಿತ್ರಹಳ್ಳಿ ಪೊಲೀಸ್ ಠಾಣೆಯ
ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀ ಕಾಂತರಾಜ್ ಸರ್ ಅವರು ಧರ್ಮಸ್ಥಳ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇರ್ತಾರೆ. ಹಾಗೆ ಅಭಿಮಾನವನ್ನು ಇಟ್ಕೊಂಡಿರುವಂತವರು ಕಾಂತರಾಜ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೆರೆ ಸಮಿತಿಯ ಗೌರವಾಧ್ಯಕ್ಷರು ಕುಮಾರಸ್ವಾಮಿ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕೆರೆ ಇಂಜಿನಿಯರ್ ಹರೀಶ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಂಡು ಒಕ್ಕೂಟದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಕೆರೆ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳು, ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿಯ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು, ವಲಯದ ಮೇಲ್ವಿಚಾರಕರು, ಕೃಷಿ ಮೇಲ್ವಿಚಾರಕರು, ಎಲ್ಲ ಸೇವಾ ಪ್ರತಿನಿಧಿಗಳಿಗೆ ಹಾಗೂ ವ್ರತಧಾರಿಗಳಾಗಿ ಭಾಗವಹಿಸಿದಂತ ಎಲ್ಲರಿಗೂ, ಚಿತ್ರಹಳ್ಳಿ ವಲಯದ ಎಲ್ಲ ಸದಸ್ಯರು ಹಾಗೂ ಕೊಡನಾಳ ಗ್ರಾಮದ ಎಲ್ಲ ಸಹೃದಯ ಸದಸ್ಯರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪತ್ರಕರ್ತ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಂಡು ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯ